ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಏನೋ ಒಂದು ಸಂಘರ್ಷ ನಡೀತಾ ಇತ್ತು. ಅದು ಒಂದು 3-4 ದಿನದಿಂದ ತುಂಬ ಜೋರಾಗಿ ನಡೀತಾ ಇತ್ತು. ನಾನು ಕೂಡ ಉತ್ತರ ಭಾರತ ಪ್ರವಾಸದಲ್ಲಿದ್ದೆ. ನಿನ್ನೆ ಅಷ್ಟೇ ಬೆಂಗಳೂರಿಗೆ ವಾಪಸ್ ಬಂದಿದ್ದೀನಿ. ಸದ್ಯಕ್ಕೆ ಸೀಸ್ ಫೈರ್ ಅಂತ ಹೇಳಿದರೆ ಆದರೂ ಕೂಡ ಉಲ್ಲಂಘನೆ ಆಗ್ತಾ ಇರೋವಂಥದ್ದು. ಮುಂದೆ ಏನು ಕ್ರಮ ತಗೊಳ್ತವೆ ಗೌರ್ಮೆಂಟ್ಗಳು ಅನ್ನೋದು ಅದು ನೋಡ್ತಾ ಹೋಗೋಣಂತೆ. ಆದರೆ ಒಂದು ವಿಚಾರ ಈ ವಾರದಲ್ಲಿ ನಂಗೆ ಓಡ್ತಾ ಇದ್ದಿದ್ದಂಥದ್ದು ಏನು ಅಂದರೆ ತಲೆಯಲ್ಲಿ ನಮ್ಮ ಡಿಫೆನ್ಸ್ ಸಿಸ್ಟಮ್ಮು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದ್ರ ಮೇಲೆ ದೇಶದ ಸುರಕ್ಷತೆಗೆ ಎಷ್ಟು ಒಂದು ರಿಲೀಫ್ ಆಗಿರುತ್ತೆ ಅನ್ನೋದು ಕೂಡ ಡಿಸೈಡ್ ಆಗ್ತಾ ಹೋಗುತ್ತಲ್ವ. ಡಿಫೆನ್ಸಿಗೆ ಅದನ್ನು ಖರೀದಿ ಮಾಡಿದ್ರು ಇದನ್ನು ಖರೀದಿ ಮಾಡಿದ್ರು ಅಂದಾಗ ಪರ ವಿರೋಧ ಈ ಥರ ಎಲ್ಲ ಬರ್ತಾ ಇರ್ಬೋದು. ಆದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿ, ಇವಾಗ S-400 ಈ ಥರ ರೆಡಾರು ಡ್ರೋನ್ಸು ಇದೆಲ್ಲ ಇರೋದ್ರಿಂದ ಎಷ್ಟು ಒಂದು ಸುರಕ್ಷಿತವಾಗಿ ಮುಂಚೆನೇ ಡಿಟೆಕ್ಷನ್ ಮಾಡಿ ಹೊಡೆದಾಗ್ತಾ ಹೋಗ್ಬೋದು. ಅದೇನಾದರೂ ವಾಪಸ್ ಒಳಗಡೆ ಬಂದಿದ್ದರೆ ಎಷ್ಟು ದೊಡ್ಡ ಅನಾಹುತಗಳಾಗ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ಸೊ ಈ ದೃಷ್ಟಿನಲ್ಲಿ ಇದೇ ಕಾನ್ಸೆಪ್ಟಲ್ಲಿ ಏನಾದರೂ ಸ್ಟಾಕ್ ಮಾರ್ಕೆಟ್ ಕುರಿತಾಗಿ ಮಾತಾಡ್ಬೋದಾ ಅಂತಂದರೆ ಈ ಕ್ಷಣದಲ್ಲಿ ಅಷ್ಟು ಸೂಕ್ತ ಅಲ್ಲ. ಆದರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಕೆಲವೊಂದು ಕಂಪ್ನಿಗಳು ಲಿಸ್ಟೆಡ್ ಆಗಿದೆ. ಸೊ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋದು ಅಂತ ನೋಡೋದಾದರೆ ನಿಮ್ಗೆ ಗೊತ್ತರ ಹಾಗೆ ಸುಮಾರು 12 ಲಿಸ್ಟೆಡ್ ಕಂಪ್ನಿಗಳಿದೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರಲ್ಲಿ ಅಂತ ನೋಡ್ತಾ ಬರೋದಾದರೆ ಅದನ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಫ್ಕೋರ್ಸ್ ನಿಫ್ಟಿ 50ನಲ್ಲಿ ಇರುವಂಥ ಕಂಪ್ನಿ HAL ಬರ್ತಾ ಹೋಗುತ್ತೆ. ಸರಿ, ಸುಮಾರು 3 ಟ್ರಿಲಿಯನ್ ರುಪೀಸ್ ಅಷ್ಟು ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅಲ್ವಾ. ಜೊತೆಗೆ ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂತಹ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಕೂಡ ಅದು ಕೂಡ 2.3 ಟ್ರಿಲಿಯನ್ ರುಪೀಸಲ್ಲಿ ಇರುವಂತಹ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥದ್ದು. ಇದಲ್ಲದೆ ಸುಮಾರು ಕಂಪ್ನಿಗಳು ಲಿಸ್ಟೆಡ್ ಆಗಿದೆ. ಅದು ಕೆಲವೊಂದು ಏವಿಯೇಷನ್ ಸೆಕ್ಟರ್ ಅಂದರೆ ಸ್ಪೆಷಲಿ ನಮ್ಮ ಇಸ್ರೋ ಜೊತೆ ಈ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಇನ್ನು ಕೆಲವೊಂದು ಕಂಪ್ನಿಗಳು DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ ಅದ್ರ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಜೊತೆಗೆ ನಮ್ಮ ಆರ್ಮಿ ಜೊತೆನೂ ಕೂಡ ಕೆಲಸ ಮಾಡ್ತಾ ಇರ್ತವೆ. ಸೊ ಅದನ್ನ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರೋ ಹಾಗೆ HAL ಮೇಯ್ನ್ ಆಗಿ ಏರ್ಕ್ರಾಫ್ಟು ಮತ್ತು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪನಿ. ನಾನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ತೆಗೆದು ಹೇಳಂಗಿಲ್ಲ ಚಾರ್ಟನ್ನು, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಆ ಕಂಪ್ನಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ತೇಜಸ್ ಅನ್ನೋದನ್ನು ಆಗಿರ್ಬೋದು, ಅಥವಾ ಸುಖಾಯಿ ಆಗಿರ್ಬೋದು, ಧ್ರುವ್ ಆಗಿರ್ಬೋದು, ಈ ಥರ ಸುಮಾರು ಒಂದು ಪ್ರಾಡಕ್ಟ್ಸ್ಗಳನ್ನು ಮಿಸೈಲ್ ಪ್ರಾಡಕ್ಟ್ಗಳನ್ನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿರುವಂತಹ ಕಂಪನಿ HAL. ಜೊತೆಗೆ ಇವರು ಏನು ಅಂತಂದರೆ ಏನಾದರೂ ರಿಪೇರ್ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಇವಾಗ ಏನೋ ಒಂದು ಸಂಘರ್ಷ ನಡೀತಾ ಇದೆ, ಸೊ ಆ ಟೈಮಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡಬೇಕು ಇರೋವಂಥದ್ದನ್ನು, ಅಥವಾ ಏರ್ಕ್ರಾಫ್ಟ್ಗಳನ್ನು ಮೇಂಟೈನ್ ಮಾಡಬೇಕು, ಅದಕ್ಕೆ ರಿಪೇರಿ ಬಂತು, ಹೆಲಿಕಾಪ್ಟರ್ಗಳು ಈ ಥರ ಏನೇ ಇದ್ರೂ ಕೂಡ ಅದಕ್ಕೆ HAL ನೆರವಾಗ್ತಾ ಹೋಗುತ್ತೆ. ಮೇಯ್ನ್ ಇವ್ರದ್ದು ನಾನು ಆಗಲೇ ಹೇಳ್ದಂಗೆ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ತೇಜಸ್ಸು, ಧ್ರುವು, ರುದ್ರ, LUH ಈ ಥರ ಸುಮಾರು ಸುಖಾಯಿ ಕೆಲವೊಂದು ಇಲ್ಲಿ ರಷ್ಯಾದಿಂದ ತಂದಿನ ಇಲ್ಲಿ ಅಸೆಂಬ್ಲಿ ಮಾಡೋದೇನಿರುತ್ತೆ ಅದು HAL ಮಾಡ್ಕೊಡ್ತಾ ಹೋಗುತ್ತೆ. ನೋಡಿ, ನಾವು ಡಿಫೆನ್ಸ್ ಅಂತ ಬರ್ತಾ ಹೋದರೆ ರಷ್ಯಾ ಮೇಲೆ ತುಂಬ ಹೈ ಡಿಪೆಂಡೆನ್ಸಿ ಇದೆ. ರಷ್ಯಾದಿಂದ ಸುಖಾಯಿ ಆಗಿರ್ಬೋದು, ಬ್ರಹ್ಮೋಸ್ ಆಗಿರ್ಬೋದು, S-400 ಆಗಿರ್ಬೋದು, ಸುಮಾರುಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಲ್ವ. ಆದರೆ ಅದನ್ನ ಅಸೆಂಬ್ಲಿ ಮಾಡೋದಕ್ಕೆ ಇಲ್ಲಿಯ ಕಂಪ್ನಿಗಳು ನೆರವಾಗ್ತಾ ಹೋಗುತ್ತೆ. ಜೊತೆಗೆ DRDO ಏನಿದೆ ನಮ್ಮ ದೇಶದ ಒಂದು ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ R&D ಕಂಪನಿ, ಅದ್ರ ಜೊತೆ ಸಹಭಾಗಿತ್ವದಲ್ಲೂ ಕೂಡ ಸುಮಾರು ಕಂಪ್ನಿಗಳು ಕೆಲಸ ಮಾಡಿ ತಮ್ಮ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇರ್ತಾವಲ್ವಾ. ಸೊ ಅದೇ ರೀತಿಯಾಗಿ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಇದು ಕೂಡ ಒಂದು PSC ಸೆಕ್ಟರಲ್ಲಿರುವಂತಹ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ. ಅಂದರೆ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಅಂದರೆ ಇವಾಗ ನಮಗೆ ವಾರ್ಫೇರ್ ಅಂತ ಆಗ್ತಾ ಇದೆ ಅಂತಂದರೆ ಅಲ್ಲಿ ಒಂದು ರೆಡಾರ್ ವ್ಯವಸ್ಥೆ ಬೇಕಾಗ್ತಾ ಹೋಗುತ್ತೆ. ಒಂದು ಇದು ಫ್ರೆಂಡ್ ಆರ್ ಫೋ ಅಂತ ನೀವು ಕೇಳ್ತಾ ಇದ್ರಿ, ಅಂದರೆ ಒಂದು ಯಾವುದೋ ಒಂದು ಬರ್ತಾ ಇದೆ ಅಂದರೆ ರೆಡಾರು ಅದು ನಮ್ಮದೇ ಏರ್ಕ್ರಾಫ್ಟಾ ಬೇರೆ ಏರ್ಕ್ರಾಫ್ಟಾ ಅಂತ ಅದಕ್ಕೆ ಮೊದಲೇ ಫೀಡ್ ಮಾಡಿರಬೇಕಾಗುತ್ತೆ ಡೇಟಾನ. ಇದನ್ನು IFF ಟ್ರಾನ್ಸ್ಪೋಂಡರ್ಸ್ ಅಂತ ಕರಿತಾ ಹೋಗ್ತಾರೆ. ಅದನ್ನೆಲ್ಲದನ್ನು ಕೂಡ ಮಾಡುವಂಥದ್ದು ಎಲೆಕ್ಟ್ರಾನಿಕ್ ರಿಲೇಟೆಡ್ ಏನು ಕ್ರಿಟಿಕಲ್ ಕಾಂಪೊನೆಂಟ್ಸ್ ಬರುತ್ತೆ ನಮ್ಮ ರ್ಯಾಡರ್ಗಳಲ್ಲಿ, ಫೈರ್ ಕಂಟ್ರೋಲ್ ಸಿಸ್ಟಮ್ಗಳಲ್ಲಿ. ಸೊ ಈ ಥರ ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ಲಾಟ್ಫಾರ್ಮ್ಸ್ ಅಂತಲೂ ಕರಿತಾ ಹೋಗ್ತಾರೆ ಅದನ್ನ, EW ಸಿಸ್ಟಮ್ಸ್ ಅಂತ. ಜೊತೆಗೆ ವೆಪನ್ ಲೊಕೇಟಿಂಗ್ ರ್ಯಾಡರ್ಸ್ ನಾನು ಹೇಳಿದಂಗೆ ಅದು ನಮ್ಮ ಫ್ರೆಂಡ ಫೋನ್ ಆ ಥರ ನೋಡೋದು. ಮತ್ತು ಒಂದು ಟ್ಯಾಕ್ಟಿಕಲ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಇರುತ್ತೆ. ಅಂದರೆ ಈ ಥರ ವಾರ್ಗಳು ನಡೀತಾ ಇದ್ದಾಗ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಮಿಸೈಲಿಂದ ಇನ್ನೊಂದು ಮಿಸೈಲಿಗೆ ಕಮ್ಯುನಿಕೇಷನ್ ಮಾಡೋದಾಗಿರ್ಬೋದು, ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಆಗಿರ್ಬೋದು, ಇದು ಎಲ್ಲದನ್ನು ಕೂಡ ಮಾಡುವಂಥದ್ದು ಅದು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿದ್ದು ಏನಿದೆ ಅದೆಲ್ಲದೂ ಕೂಡ ಭಾರತ್ ಎಲೆಕ್ಟ್ರಾನಿಕ್ಸ್ ಮಾಡ್ತಾ ಹೋಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಸೆಕೆಂಡ್ ಬಿಗ್ ಕಂಪನಿ ಆಗ್ತಾ ಹೋಗುತ್ತಲ್ವ, ಅಂದರೆ ನಿಫ್ಟಿ 50ನಲ್ಲಿ ಇರುವಂಥ ಕಂಪನಿನೇ. ಅದ್ರ ಜೊತೆಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನು ಕೂಡ ನೋಡ್ತಾ ಇರ್ತಾರೆ. ಇವರು ಮ್ಯಾನುಫ್ಯಾಕ್ಚರ್ಗೆ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಮಿಸೈಲ್ನ ಸಪ್ಲೈ, ಅಂದರೆ ಅದ್ರ ರಿಲೇಟೆಡ್ ಈಗ ಎಸ್ಪೆಷಲಿ ಆರ್ಮಿ ರಿಲೇಟೆಡ್ಗೆ ಏನು ಬೇಕಾಗುತ್ತೋ ಅದನ್ನ ಸಪ್ಲೈ ಮಾಡುವಂಥದ್ದು, ಅದಕ್ಕೆ ಒಂದು ಅದ್ರ ರಿಲೇಟೆಡ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಮಾಡ್ತಾ ಹೋಗ್ತಾರೆ ಭಾರತ್ ಡೈನಾಮಿಕ್ಸು. ಸೊ ಉದಾಹರಣೆಗೆ ಹೇಳ್ತಾ ಇದ್ದರೆ ಆಕಾಶ್ ಅಂತ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಇದೆ. ಅದು ಆರ್ಮಿನಲ್ಲಿ ಏರ್ಫೋರ್ಸಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಅದು BDLನ ಪ್ರಾಡಕ್ಟ್, ಅಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಪ್ರಾಡಕ್ಟು. ಅದ್ರ ಜೊತೆಗೆ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಬರ್ತಾ ಹೋಗುತ್ತೆ. ಅದು ಕೆಲವೊಂದು ಈ ಸಂಘರ್ಷದಲ್ಲಿ ಯೂಸ್ ಆಗಿಲ್ಲಬಹುದು, ಆದರೆ
ಅಂದರೆ ನಮ್ಮ ಆರ್ಮಿ ಅಂತಂದರೆ ನಿಮಗೆ ಇಂಡಿಯನ್ ಆರ್ಮ್ ಫೋರ್ಸ್ ಅಂತಂದರೆ ಎಲ್ಲದೂ ಬರುತ್ತಲ್ವ, ಅಲ್ಲಿ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ಮೂರು ಕೂಡ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಅಸ್ತ್ರ BVR ಅಂತ, ಬಿಯಾಂಡ್ ವಿಜುವಲ್ ರೇಂಜ್, ಅಂದರೆ ಕಣ್ಣಿಗೆ ಕಾಣೋದ ರೇಂಜ್ಗಿಂತ ಜಾಸ್ತಿ ಇರುವಂಥ ಮಿಸೈಲ್ನ ಏರ್ ಟು ಏರಲ್ಲೇ ನಾವು ಸ್ಟ್ರೈಕ್ ಮಾಡೋ ಥರದ್ದು, ಅದನ್ನು ಕೂಡ DRDO ಸಹಭಾಗಿತ್ವದಲ್ಲಿ BDL ಮಾಡ್ತಾ ಹೋಗಿತ್ತು. ಸೊ ಈ ರೀತಿಯಾಗಿ ಸುಮಾರು ಪ್ರಾಡಕ್ಟ್ಗಳನ್ನು ಮ್ಯಾನ್ ಪೋರ್ಟಬಲ್ ATGM ಅಂತ ಕರಿತಾ ಹೋಗ್ತಾರೆ. ಅದರೊಳಗಡೆ ಇನ್ಫ್ಯಾಂಟ್ರಿ ಯೂನಿಟ್ಸ್ ಇರುತ್ತೆ. ಆ ರೀತಿಯಾದಂಥ ಪ್ರಾಡಕ್ಟ್ಗಳನ್ನು ಮೇಯ್ನಾಗಿ ಆರ್ಮಿ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗು ಜೊತೆಗೆ ಅದಕ್ಕೆ ಸಪ್ಲೈ ಏನು ಬೇಕೋ DRDOಗೆ ಅದನ್ನ ಭಾರತ್ ಡೈನಾಮಿಕ್ಸು ಮಾಡ್ತಾ ಹೋಗುತ್ತೆ. ಸೊ ಈ ಮೂರು ತುಂಬ ಒಂದು ದೊಡ್ಡ ಹೆಸರು ಮಾಡಿರೋಂಥ ಕಂಪನಿ, ಇತ್ತೀಚೆಗೆ ನೀವು ಕೇಳಿರುವಂಥ ಕಂಪನಿ. ಜೊತೆಗೆ ಈ ಡ್ರೋನು UAVಸು ಅಂತೆಲ್ಲ ಬಂದಾಗ ಆವಾಗ ನಮಗೆ ನೆನಪಾದಂಥ ಕಂಪನಿ ಅಂದರೆ ಅದು ಐಡಿಯಾ ಫೋರ್ಜ್. ಸೊ ಐಡಿಯಾ ಫೋರ್ಜ್ ಅನ್ನೋ ಕಂಪನಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಅದರಲ್ಲಿ ಸ್ವಿಚ್ UAV ಅಂತ ಒಂದು, ನೇತ್ರ ಅಂತ ಒಂದು, ಈ ರೀತಿ ಎಲ್ಲ ಹೆಸರಿಟ್ಟಿದ್ರು. ಅದನ್ನ ಒಂದು ವರ್ಟಿಕಲ್ ಟೇಕ್ ಆಫ್ ಮಾಡೋದು, ಲ್ಯಾಂಡಿಂಗ್ ಮಾಡೋದು, ಮತ್ತು ಈ ಬಾರ್ಡರ್ಗಳಿದೆಯಲ್ಲ, ಲಡಾಖ್ ಬಾರ್ಡ್ರು, ಈ ಥರದಲ್ಲೆಲ್ಲ ಸರ್ವೇಲೆನ್ಸ್ ಮಾಡೋದು, ಇದಕ್ಕೆಲ್ಲ ಐಡಿಯಾ ಫೋರ್ಸ್ ಕಂಪ್ನಿನ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದರು. ಇದಲ್ಲದೆ ಸುಮಾರು ಕಂಪ್ನಿಗಳಿದೆ. ನೀವು ನೋಡ್ದಂಗೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಪರಾಸ್ ಡಿಫೆನ್ಸ್ ಸಿಸ್ಟಮ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ MTR ಟೆಕ್ನಾಲಜೀಸ್ ಆಗಿರ್ಬೋದು. MTR ಟೆಕ್ನಾಲಜೀಸು ಸಪ್ಲೈ ಮಾಡ್ತಾರೆ, ಹೈ ಪ್ರಿಸಿಷನ್ ಕಾಂಪೊನೆಂಟ್ಸ್ನ ಸಪ್ಲೈ ಮಾಡ್ತಾರೆ. ಅದನ್ನ ಅಗ್ನಿ ಮಿಸೈಲಲ್ಲಿ ಯೂಸ್ ಮಾಡಿರ್ಬೋದು, ಅಸ್ತ್ರ ರೆಡಾರ್ಸಲ್ಲಿ ಯೂಸ್ ಮಾಡಿರ್ಬೋದು, ಈ ರೀತಿಯಾಗಿ ಸುಮಾರು ಕಡೆ ಯೂಸ್ ಮಾಡ್ತಾ ಹೋಗ್ಬೋದು. ಆದರೆ ಇವರಿಗೆ ಕ್ಲೈಂಟ್ ಯಾರಾಗಿರ್ತಾರೆ ಅಂದರೆ DRDO ಆಗಿರ್ಬೋದು, ISRO ಆಗಿರ್ಬೋದು, HAL ಆಗಿರ್ಬೋದು, ಇವರಿಗೆ ಕ್ಲೈಂಟ್ ಆಗಿರ್ತಾರೆ. ಅಂದರೆ ಇವ್ರ ಹತ್ರ ಆ ಪ್ರಾಡಕ್ಟ್ಸ್ನ ತೊಗೊತಾ ಹೋಗ್ತಾರೆ. ಆ ರೀತಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. MTAR ಮೋಸ್ಟ್ಲಿ ಅದು ಸ್ಪೇಸ್ ರಿಲೇಟೆಡ್ ಅಲ್ಲಿ ಇದೆ. ಆದರೆ ಪರಾಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸು ನಿಮಗೆ ಈಗ ನೈಟ್ ವಿಷನ್ನಲ್ಲಿ ಬೇಕಾಗಿರುವಂಥ ಡಿವೈಸಸ್ಗಳಾಗಿರುತ್ತೆ. ಅದನ್ನು ಜೊತೆಗೆ ಥರ್ಮಲ್ ಇಮೇಜಿಂಗ್ ಸಿಸ್ಟಮ್ಸು, ಅಲ್ಲಿ ಯಾರು ಇದಾರ ಅಂತ ಗೊತ್ತಾಗ್ತಾ ಹೋಗುತ್ತೆ, ಥರ್ಮಲ್ ಇಮೇಜಿಂಗ್ ಮಾಡ್ತಾ ಹೋಗುತ್ತೆ. ಅದು ಜೊತೆಗೆ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರೆಡಾರ್ ಆಗಿರ್ಬೋದು, ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು, ಡ್ರೋನ್ ಟೆಕ್ನಾಲಜೀಸ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಹೆಲ್ಪ್ ಮಾಡುವಂಥ ಕಂಪ್ನಿ ಪರಾಸ್ ಡಿಫೆನ್ಸು. ಇದಕ್ಕೂ ಕೂಡ DRDO, BEL, ISRO, ಇಂಡಿಯನ್ ನೇವಿ ಇವರೆಲ್ಲ ಜಾಸ್ತಿ ಇವರಿಗೆ ಕ್ಲೈಂಟ್ ಆಗಿದ್ದಾರೆ. ಸೊ ಇಲ್ಲಿ ಅನಲಿಸ್ಟ್ ರೇಟಿಂಗು ಇದೆಲ್ಲ ತೋರಿಸ್ತಾ ಇದೆ. ಬಟ್ ಈ ಥರದ್ದು ಒಂದು 12 ಕಂಪ್ನಿಗಳಿದೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಕೆಲವರು ಲಿಸ್ಟ್ ಕೂಡ ಇದರಲ್ಲಿ, ಕೆಲವೊಂದರಲ್ಲಿ ನೀವು ಇನ್ವೆಸ್ಟೆಡ್ ಕೂಡ ಆಗಿರ್ಬೋದು. ಕೆಲವೊಂದು ಕಂಪ್ನಿಗಳಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಚೂಸ್ ಮಾಡೋದು ಯಾವ ರೀತಿ ಕಷ್ಟ ಅಂತಂದರೆ, ನಾನು ಹಿಂದೆ ಕೂಡ ಹೇಳಿದ್ದೆ, ಡಿಫೆನ್ಸಿಗೆ ಅಂತಲೇ ಒಂದು ETF ಕೂಡ ಬಂದಿದೆ. ಮೋತಿಲಾಲ್ ಆಸ್ವಾಲ್ ಆಗಿರ್ಬೋದು, ಬೇರೆ ಬೇರೆ ಕಂಪ್ನಿಗಳದ್ದು ಡಿಫೆನ್ಸ್ ETF ಅಂತ ಸಿಗ್ತಾ ಹೋಗುತ್ತೆ. ನೀವು ಡಿಫೆನ್ಸ್ ETF ಖರೀದಿ ಮಾಡಿದ್ರಿ ಅಂದರೆ, ಹೇಗೆ ಇದು ಖರೀದಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಯಾರಾದರೂ ಡಿಫೆನ್ಸ್ ಸೆಕ್ಟ್ರು ಇನ್ನೂ ಕೂಡ ಫ್ಯೂಚರ್ಲಿ ಇದಕ್ಕೆ ಒಂದು ಪ್ರಾಸ್ಪೆಕ್ಟ್ ಇದೆ, ಇದಕ್ಕೆ ದೇಶಗಳು ಪ್ರತಿ ಬಜೆಟಲ್ಲೂ ಕೂಡ ಇದಕ್ಕೆ ಅಲೋಕೇಶನ್ ಜಾಸ್ತಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅಂತ ನಿಮ್ಗೆ ಅನ್ಸೋದಾದರೆ, ಈಗ ಹಾವು ಕಚ್ಚಲೇಬೇಕು ಅಂತೆಲ್ಲ, ಆದರೆ ಬುಸ್ಕೂಡಷ್ಟಾದರೂ ಇರಬೇಕು ಅಂತಾರಲ್ಲ, ಆ ರೀತಿ. ಹಾಗಾಗಿ ತಮ್ಮ ಡಿಫೆನ್ಸ್ ಏನು ಒಂದು ಪೋರ್ಟ್ಫೋಲಿಯೋ ಇರುತ್ತೆ ಅದನ್ನ ಜಾಸ್ತಿ ಮಾಡ್ಕೊಳಕ್ಕೆ ದೇಶಗಳು ಪ್ರಯತ್ನ ಪಡ್ತಾನೆ ಇರ್ತವೆ ಅಂತ ನಿಮ್ಗೆ ಅನ್ಸೋದಾದರೆ, ಡಿಫೆನ್ಸ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಯಾವ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಅದಕ್ಕೆ ನೀವು ಎಲ್ಲ ಕಂಪ್ನಿಗಳಲ್ಲೂ ಇದೆಯಲ್ಲ, ಯಾವುದನ್ನ ಪರ್ಟಿಕ್ಯುಲರ್ ಆಗಿ ಅಂತ ನಾವು ಚೂಸ್ ಮಾಡೋದು ಅಂತ ಅಂದ್ಕೊಳ್ಳೋದಾದ್ರೆ, ನೀವು ಡಿಫೆನ್ಸ್ ETF ಅಂತ ಸಿಗ್ತಾ ಹೋಗುತ್ತೆ. ಅದು ಸಮಗ್ರವಾಗಿ ಎಲ್ಲ ಡಿಫೆನ್ಸ್ ಕಂಪ್ನಿಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ಓವರ್ ಆಲ್ ಇವಾಗ ನಾವು ನೋಡ್ತಾ ಬರೋದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಇದು ಒಂದು ಅಸೆಂಡಿಂಗ್ ಆರ್ಡರ್ ಐತೆ, ಅಂದರೆ ಡಿಸೆಂಡಿಂಗ್ ಆರ್ಡರ್, ಅಂದರೆ ಹೈಯೆಸ್ಟ್ ಇರೋದು HAL ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಅದ್ರ ಕೆಳಗಡೆ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಓವರ್ ಆಲ್ P ರೇಷಿಯೋ ಬಗ್ಗೆ ನಾನು ತೋರಿಸ್ಬಿಡ್ತೀನಿ. ಪರ್ಫಾರ್ಮೆನ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ನೋಡಿ, ಲಾಸ್ಟು ಒಂದು 5 ಇಯರ್ಸ್ ಪರ್ಫಾರ್ಮೆನ್ಸು ರಿವರ್ಸ್ ಆರ್ಡರ್ಲಿ ಅಂತ ನಾವು ನೋಡ್ತಾ ಬರೋದಾದ್ರೆ, ಮೊದಲನೇ ದಳದಲ್ಲಿ ಸಿಕಾ ಇಂಟರ್ಪ್ಲಾಂಟ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ನೋಡಿ, ಯಾವುದೇ ಕಂಪನಿ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಡೈರೆಕ್ಟಾಗಿ ತೊಗೊಬಾರ್ದು. ಯಾಕೆಂದರೆ ಡಿಫೆನ್ಸ್ ಅನ್ನೋದು ತುಂಬ ವೊಲಟೈಲ್ ಸೆಕ್ಟರ್ ಆಗಿರುತ್ತೆ. ವೊಲಟೈಲಿಟಿ ಅಂತ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ 1 ವೀಕಲ್ಲಿ ಆಗಿರ್ಬೋದು, 1 ಮಂತಲ್ಲಿ ಆಗಿರ್ಬೋದು 9%, 10% ವೊಲಟೈಲಿಟಿ ಇದೆ. ಸೊ ಸ್ವಲ್ಪ ವೊಲಟೈಲ್ ಕಮ್ಮಿ ಆಗಿರುವಂಥ ಸ್ಟಾಕ್ಗಳು ಅಂತಂದರೆ ಅದು ಯಾವುದಾಗಿರುತ್ತೆ, ನಾವು Nifty 50 ಇರುವಂಥ ಕಂಪನಿಗಳು, ಅಂದರೆ ಅದು ಭಾರತ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಆಗಿರ್ಬೋದು, HAL ಆಗಿರ್ಬೋದು, ಇದೆಲ್ಲ ಕಂಪೇರಿಟಿವ್ ವೊಲಟೈಲಿಟಿ ಕಮ್ಮಿ ಇರುತ್ತೆ. ಆದರೆ Nifty 50 ಭಾಗ ಆಗದೇ ಇರುವಂಥ ಕಂಪನಿನಲ್ಲಿ ವೊಲಟೈಲಿಟಿ ಕೂಡ ತುಂಬ ಇರುತ್ತೆ. ಅದನ್ನ ನೀವು ಮರೆಯೋಕೆ ಹೋಗಬಾರ್ದು. ಸೊ ಓವರ್ ಆಲ್ ಲಾಸ್ಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ನೋಡಿ, ಸಿಕಾ ಇಂಟರ್ಪ್ಲಾಂಟ್ ಸಿಸ್ಟಮ್ಸು 2250% ರಿಟರ್ನ್ ಕೊಟ್ಟಿದೆ. ಅದೇ ರೀತಿಗೆ HAL 1650% ರಿಟರ್ನ್ ಕೊಟ್ಟಿದೆ ಲಾಸ್ಟ್ 5 ಇಯರ್ಸಲ್ಲಿ. ಅದೇ ರೀತಿಗೆ ತನೇಜಾ ಏರೋಸ್ಪೇಸ್ ಆ್ಯಂಡ್ ಏವಿಯೇಷನ್ ಲಿಮಿಟೆಡ್ 1500% ರಿಟರ್ನ್ ಕೊಟ್ಟಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಈ ರೀತಿಯಾಗಿ ಕ್ರಮೇಣ ಇದೆ. ಕೆಲವೊಂದು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರುವಂಥದ್ದು, ಐಡಿಯಾ ಫೋರ್ಜ್ ಇದೆಲ್ಲ ಲಾಸ್ಟ್ 5 ಇಯರ್ಸಲ್ಲಿ 64% ನೆಗೆಟಿವ್ ರಿಟರ್ನ್ ಕೊಟ್ಟಿರುವಂಥ ಉದಾಹರಣೆ ಕೂಡ ಇದೆ. ಅದೇ ರೀತಿಯಾಗಿ ವ್ಯಾಲ್ಯೂಯೇಷನ್ ಅಂತ ನಾವು ನೋಡ್ತಾ ಬರೋದಾದ್ರೆ ನೋಡಿ, P ರೇಷಿಯೋ ಅಂತ ಬರ್ತಾ ಹೋಗುತ್ತೆ. ನೋಡಿ, ಸಾಮಾನ್ಯವಾಗಿ ಇದ್ರದ್ದು ಓವರ್ ಆಲ್ ಆ್ಯಾವ್ರೇಜ್ ನೋಡ್ತಾ ಹೋದರೆ ಒಂದು 35ರಿಂದ 40 ಆ ರೇಂಜಲ್ಲಿದೆ. 40ರಿಂದ 45 ಡಿಫೆನ್ಸ್ ಸೆಕ್ಟರ್ನ ಒಂದು ಸೆಕ್ಟರ್ P ಅಂತ ನಾವು ಅನ್ಕೊತ ಹೋಗ್ಬೋದು. ಆದರೆ ಇದರಲ್ಲಿ ಹೈಯೆಸ್ಟ್ ಅಂತ ನೀವು ನೋಡೋದಾದ್ರೆ ನೋಡಿ, MTR ಟೆಕ್ನಾಲಜೀಸ್ ಇದು 100 P ನಡೀತಾ ಇದೆ ಇವಾಗ. ಅದೇ ರೀತಿಯಾಗಿ ಭಾರತ್ ಡೈನಾಮಿಕ್ಸ್ 99 P ನಡೀತಾ ಇದೆ. ಪರಾಸ್ ಡಿಫೆನ್ಸ್ 91 P ನಡೀತಾ ಇದೆ. ಸೊ ಹಾಗಾದರೆ ಕಮ್ಮಿ ಇರುವಂಥದ್ದು ಅಂದರೆ ಯಾವುದು, ರಾಸೆಲ್ ಇಂಡಿಯಾ ಅಂತ ಒಂದಿದೆ. ಬರೀ P ನೋಟ್ ಮಾಡಬೇಕಾ? ಇಲ್ಲ, ನಾನು ಎಲ್ಲ ಥರದ್ದನ್ನು ಕವರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ನಿಮಗೆ ಅದು ಪ್ರಾಫಿಟ್ ಆಗಿದೆಯಾ, ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿದೆಯಾ, ಅದೆಲ್ಲದನ್ನು ಕೂಡ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ನೋಡಿದ್ರೆ HAL 34
ರೇಂಜಲ್ಲಿದೆ. ಅದೇ ರೀತಿಯಾಗಿ ಭಾರತ್ ಎಲೆಕ್ಟ್ರಾನಿಕ್ಸು 46 ರೇಂಜಲ್ಲಿದೆ ಅದರ ಪಿ ವ್ಯಾಲ್ಯೂಷನು. ಅಂದರೆ ನಿಫ್ಟಿ 50 ಕಂಪ್ನಿಗಳದ್ದು ಪಿ ಕಮ್ಮಿ ಇದೆ ಕಂಪೇರ್ ಟು ಬೇರೆ ಕಂಪ್ನಿಗಳು. ಪಿ ಕಮ್ಮಿ ಇದ್ದಷ್ಟು ಕಂಪ್ನಿ ಚೆನ್ನಾಗಿ ಮಾಡ್ತಾ ಇದೆ ಅಂತ ಅದು ಒಂದು ಮಾನದಂಡ ಆಗ್ತಾ ಹೋಗಿರುತ್ತಲ್ವ. ಅದೇ ರೀತಿಯಾಗಿ ಡಿವಿಡೆಂಡ್ ಅಂತ ನೋಡ್ತಾ ಹೋಗೋದಾದ್ರೆ ಡಿವಿಡೆಂಡ್ ಕೊಡೋ ಕಂಪ್ನಿಗಳು ತುಂಬ ಕಮ್ಮಿ ಇದೆ. ಯಾವುದೋ ತನೇಜಾ ಏರ್ ಸ್ಪೇಸ್ ಅನ್ನೋದೊಂದು ಡಿವಿಡೆಂಡ್ನ ಕೊಡ್ತಾ ಇದ್ದಾರೆ. ಇನ್ನೆಲ್ಲರೂ ಕೂಡ ಆಲ್ಮೋಸ್ಟ್ ಡಿವಿಡೆಂಡ್ ಈಲ್ಡು ನೆಗ್ಲಿಜಿಬಲ್ ಆಗಿದೆ. 0.85% ಕೊಡ್ತಾರೆ ಅವರು. ಅದು ಬಿಟ್ಟರೆ ಇದನ್ನೆಲ್ಲ 0.32, 0.28, HAL 0.84% ಕೊಡ್ತಾರೆ ಡಿವಿಡೆಂಡು. ಅದೇ ರೀತಿಯಾಗಿ ಪ್ರಾಫಿಟಬಿಲಿಟಿ ಅಂತ ನೀವು ನೋಡ್ತಾ ಬರೋದಾದ್ರೂ ನೆಟ್ ಮಾರ್ಜಿನ್ ಯಾವ ಕಂಪ್ನಿ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ತನೇಜಾ ಏರೋಸ್ಪೇಸ್ದು ನೆಟ್ ಮಾರ್ಜಿನ್ ಅಂದರೆ ಅವ್ರದ್ದು ಎಲ್ಲ ಎಕ್ಸ್ಪೆನ್ಸಸ್ ಕಳೆದು ಗ್ರಾಸ್ ಮಾರ್ಜಿನ್, ಆಪರೇಟಿಂಗ್ ಮಾರ್ಜಿನ್ ಎಲ್ಲ ಹೋಗಿ ನೆಟ್ ಮಾರ್ಜಿನ್ ಉಳಿಯುವಂಥದ್ದು 39% ಉಳಿತಾ ಹೋಗುತ್ತೆ ಅವರಿಗೆ. ಅದೇ ರೀತಿಯಾಗಿ HALದು 27% ಇದೆ, ಭಾರತ್ ಡೈನಾಮಿಕ್ಸ್ ಇಂದು 23% ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಇಂದು 21% ಇದೆ. ಈ ರೀತಿಯಾಗಿ ಪ್ರಾಫಿಟಬಿಲಿಟಿ ಇದೆ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ನೀವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ರೆವೆನ್ಯೂ ಹೋಗಿದೆ, ಯಾವ ರೀತಿಯಾಗಿದೆ. ಅರ್ನಿಂಗ್ ಪರ್ ಶೇರ್ ಅನ್ನೋದು ಕೂಡ ಅರ್ನಿಂಗ್ ಪರ್ ಶೇರ್ ಡೈಲ್ಯೂಟ್ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. HALದು ನೀವು ನೋಡೋದಾದ್ರೆ ಒಂದು ಶೇರು 130 ರೂಪಾಯಿನ ಅರ್ನ್ ಮಾಡ್ತಾ ಇದೆ ಅಂತ ಬರ್ತಾ ಇದೆ. ಸೊ ಅದು ಒಳ್ಳೆ ಸ್ಟ್ಯಾಂಡರ್ಡಲ್ಲೇ ಇದೆ HALದು. ಸೊ ಬ್ಯಾಲೆನ್ಸ್ ಶೀಟನ್ನು ಕೂಡ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಇದನ್ನ ನೀವು ಟ್ರೇಡಿಂಗ್ ವ್ಯೂಲು ನೋಡ್ಬೋದು ಅಥವಾ ಸ್ಕ್ರೀನರು ಅಥವಾ ಟಿಕ್ಕರ್ ಟೇಪು ಈ ಥರದ್ರಲ್ಲೂ ನೀವು ನೋಡ್ತಾ ಹೋಗ್ಬೋದು. ಸೊ ಟೆಕ್ನಿಕಲ್ಸ್ ಅಂತ ಬರೋದಾದ್ರೆ ಕೆಲವೊಂದಕ್ಕೆ ಸ್ಟ್ರಾಂಗ್ ಬೈ, ಕೆಲವೊಂದಕ್ಕೆ ಬೈ ಈ ಥರ ರೆಕಮೆಂಡೇಶನ್ ಬಂದಿದೆ ಇವಾಗ. ಅಗೇನ್ ಇದು ನಮ್ಮ ರೆಕಮೆಂಡೇಶನ್ ಆಗಿರೋದಿಲ್ಲ. ಇಲ್ಲಿ ಕೆಲವೊಂದು ಅನಲಿಸ್ಟ್ ಏನಿರ್ತಾರೆ ಟ್ರೇಡಿಂಗ್ ವ್ಯೂ ಸೆಟಪ್ಪಲ್ಲಿ ಅವರು ರೆಕಮೆಂಡ್ ಮಾಡಿರೋದಾಗಿರುತ್ತೆ. ಈ ಥರ ಸಂದರ್ಭಗಳಲ್ಲಿ ನೋಡಿ ಸುಮಾರು ಜನಕ್ಕೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೋ ಒಂದು ಸೆಕ್ಟ್ರು ಏನೋ ಕಾಣಿಸ್ತಾ ಇದೆ ಅಂತಂದಾಗ ನಾವು ಎಂಟ್ರಿ ಆಗೋಕ್ಕೆ ಹೋದರೆ ಅಲ್ಲಿ ತುಂಬ ಲೇಟ್ ಕೂಡ ಆಗಿರ್ಬೋದು. ಹಾಗಾಗಿ ಯಾವುದೋ ಒಂದು ಸೆಕ್ಟ್ರು ಇವಾಗ ಆಗ್ತಾ ಇದೆ ಅಂತ ಬರೀ ಇಮಿಡಿಯೇಟ್ ರಿಯಾಕ್ಷನ್ಗೆ ಅಂತ ಬೈ ಮಾಡೋಕ್ಕೆ ಹೋಗ್ಬಿಡಿ ಅಥವಾ ಇನ್ವೆಸ್ಟ್ ಆಗೋಕ್ಕೆ ಹೋಗ್ಬಿಡಿ. ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿಕೊಂಡು ಆ ಕಂಪ್ನಿಯ ಪ್ರಾಫಿಟಬಿಲಿಟಿ, ಅವ್ರದ್ದು ಗ್ರೋತು, ಜೊತೆಗೆ ಅವ್ರದ್ದು ವ್ಯಾಲ್ಯೂಯೇಷನ್ ಈಗ ಯಾವ ರೀತಿ ನಡೀತಾ ಇದೆ ಇದೆಲ್ಲದ್ರ ಮೇಲೆ ನೀವು ಸಮಗ್ರವಾಗಿ ಇನ್ವೆಸ್ಟ್ ಮಾಡಬೇಕು. ಯಾರಾದರೂ ಸ್ಪೆಸಿಫಿಕ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ. ಇಲ್ಲ ನಾನು ಸ್ಪೆಸಿಫಿಕ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ETF ಆಲ್ವೇಸ್ ಗುಡ್ ಆಪ್ಷನ್ ಆಗಿರುತ್ತೆ. ETF ಅಲ್ಲಿ ನಿಮ್ಮ ಒಂದು ರಿಸ್ಕು ಕೂಡ ಸೇಫ್ ಆಗಿರುತ್ತೆ. ಯಾಕಂತಂದರೆ ಒಂದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಆಗಿರಲ್ಲ, ಒಂದು ಬ್ಯಾಸ್ಕೆಟ್ ಆಫ್ ಕಂಪ್ನಿನಲ್ಲಿ ಕೂಡ ಇನ್ವೆಸ್ಟ್ ಆಗಿರುತ್ತೆ. ಸೊ ಯಾವುದೋ ಒಂದು ಸೆಕ್ಟರ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ, ಆದರೆ ಅದರ ಸೆಕ್ಟರಲ್ಲಿ ಇಂಥದ್ದೇ ಒಂದು ಸ್ಪೆಸಿಫಿಕ್ ಕಂಪ್ನಿ ಅಂತ ಚೂಸ್ ಮಾಡೋಂಥದ್ದು ಕಷ್ಟ ಇದೆ, ಅಥವಾ ಮಲ್ಟಿಪಲ್ ಅದೇ ಸೆಕ್ಟರಲ್ಲಿ ಕಂಪ್ನಿಗಳನ್ನು ತಗೊಳಕ್ಕೆ ಆಗೋದಿಲ್ಲ ಅಂತ ನಿಮ್ಗೆ ಅನಿಸ್ತು ಅಂದರೆ ಅಂಥ ಟೈಮಲ್ಲಿ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಹೋಗ್ಬೋದು. ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲದೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.